ನವ್ಯ. ಎಲ್ಲರಿಗೂ ನನ್ನ ಫಸ್ಟ್ ವ್ಲಾಗ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಗುರುವಾರ, ಟೈಮ್ ಆಲ್ಮೋಸ್ಟ್ 6:30 ಆಗ್ತಾ ಬರ್ತಿದೆ. ನನ್ನ ಫಸ್ಟ್ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟಾರ್ಟಿಂಗ್ ಕ್ಯಾಮ್ರಾ ಮುಂದೆ ಮಾತಾಡ್ತಿರೋದಕ್ಕೆ ಒಂದು ಸ್ವಲ್ಪ ನರ್ವಸ್ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ಮೇ ಬಿ ಅಭ್ಯಾಸ ಆಗುತ್ತೆ. ಸೊ ಇವತ್ತು ನಾವು ಬಂದಿದ್ದೀವಿ ಬಿನ್ನಿ ಮಿಲ್ ಗ್ರೌಂಡ್ಸ್ ಫಾರ್ ಆನ್ ಎಕ್ಸಿಬಿಷನ್ ಹಿಯರ್. ಈ ಜಾಗ ಹೀಗಿದೆ. ನಾವು ನಮ್ಮ ಫ್ಯಾಮ್ಲಿಗೋಸ್ಕರ ವೇಟ್ ಮಾಡ್ತಿದ್ದೀವಿ. ಸೊ ಆ್ಯಸ್ ಸೂನ್ ಆಸ್ ದೇ ಕಮ್ ಹೋಗುವ, ಒಳಗಡೆ ಹೋಗಿ ನೋಡುವ ಏನೇನಿದೆ. ಸೊ ಈ ಜಾಗದ ಮೇನ್ ಅಟ್ರಾಕ್ಷನ್ ಬಂದೆ ಅಲ್ಲಿ ಒಳಗಡೆ ಆ ಫಾಲ್ಸ್ ಕಾಣಿಸ್ತಿದೆಯಲ್ಲ, ರೈಟ್ ದೇರ್, ಆ ಫಾಲ್ಸು. ಸೊ ನಾನು ಯಾವುದೋ ಒಂದು ಗೂಗಲಲ್ಲಿ ಓದಿದಾಗ ದೇ ಸೆಡ್ ದಟ್ ಅದಕ್ಕೆ ನಯಾಗರ ಫಾಲ್ಸ್ ಅಂತಲೋ ಏನೋ ಹೆಸರಿಟ್ಟಿದ್ದಾರಂತೆ. ಹಂಗೆ ಓದ್ದಂಗಿತ್ತು, ಎಕ್ಸಾಕ್ಟಾಗಿ ನನಗೇನು ಅಂತ ಜ್ಞಾಪಕ ಇಲ್ಲ. ಸೊ ಒಳಗಡೆ ಹೋಗಿ ನೋಡೋಣ ಏನಿದೆ, ಹೇಗಿದೆ ಎಲ್ಲ ನೋಡುವ. ಆ್ಯಂಡ್ ಅಲ್ಲಿ ನೋಡಿ ಏನು ಸಖತ್ತಾಗಿ ಕಾಣಿಸ್ತಿದ್ದಾರೆ. ಸನ್ಸೆಟ್ ಆಗ್ತಿದೆ. ನೋಡೋಣ ಒಳಗಡೆ ಹೋಗ್ಬಿಟ್ಟು ಏನೇನಿದೆ ನೋಡಿ ಮಜಾ ಮಾಡೋಣ. ಇವಾಗ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬರ್ತಿದ್ದಾರೆ. ಅಲ್ಲೊಬ್ರು ವ್ಲಾಗರ್ ಬರ್ತಿದ್ದಾರೆ. ಇವರೊಬ್ಳು ವ್ಲಾಗರು. ಇವ್ರ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕ ನಿಮ್ಮ ಚಾನಲ್ ಹೆಸರು? ರಚಿತಾ ಸುಮನ್. ಸೊ ಇವ್ರು ಬಂದಾಯ್ತು. ಇವ್ರಿಗೆ ವೇಟ್ ಮಾಡ್ತಿದ್ದಿದ್ದು ನಾವು ಇಷ್ಟೊತ್ತು. ನಮ್ಮ ಚಾನಲ್ ಹೆಸರು ನವ್ಯಾನೇ. ನೋಡಿ ಆವಾಗಲೇ 5 ಗಂಟೆಗೆ ಫೋನ್ ಮಾಡಿದ್ರೆ ಇವಾಗ ಬರ್ತಿದ್ದಾರೆ ಗೈಸ್ ಇವರೆಲ್ಲ. ಇವ್ರು ನೋಡಿ, ಇವ್ರು ನಮ್ಮ ಮನೆ ಪುಟ್ಟಲಕ್ಷ್ಮಿ ಗೈಸ್. ಸೊ ಇವಾಗ ಬನ್ನಿ ಹೋಗೋಣ ಒಳಗಡೆ ಏನೇನಿದೆ ನೋಡುವ. ಹಾಯ್ ಅನ್ನಿ ಅಮ್ಮು. ಸೊ ಇದೇ ಜಾಗ. ಇವಾಗ ಫೈನಲಿ ಒಳಗಡೆ ಹೋಗ್ತಿದ್ದೀವಿ. ನನಗೆ ಈ ಹೌಸ್ ಫ್ಲೈಯೋ ಏನೋ ಅದು ಗೊತ್ತಿಲ್ಲ, ಅದು ನೋಡಿದ್ರೆ ರಾಜಮೌಳಿ ಈಗ ಮೂವಿಗೆ ಜ್ಞಾಪಕ ಬರ್ತಿದೆ. ಇಟ್ ಲುಕ್ಸ್ ಕ್ರೀಪಿ. ನೋಡೋಣ ಒಳಗಡೆ ಏನೇನಿದೆ ಅಂತ. ನೋಡಿ ಇವ್ರು ನಮ್ಮ ಮನೆ ದೊಡ್ಡ ಮೊಮ್ಮಗ. ಇವ್ರಿಗೆ ಹಾಯ್ ಅಂದ್ಬಿಡಿ. ಚಿಂಟು ಹಾಯ್. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ನನ್ನ ಫಸ್ಟ್ ವ್ಲಾಗ್. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಇವಾಗ ನಾವು ಹೊರಗಡೆ ಹೋಗ್ತಿದ್ದೀವಿ ಗೈಸ್. ಒಳಗಡೆ ಹೋಗುವ, ನೋಡುವ ಏನೇನಿದೆ, ಹೆಂಗಿದೆ ಅಂತ. ಸೊ ಬಂದಿದ ತಕ್ಷಣ ಫ್ಲವರ್ಸ್ ಎಂಟ್ರಿ. ಸೊ ದಿಸ್ ಇಸ್ ದ ಮೇನ್ ಅಟ್ರಾಕ್ಷನ್. ನನ್ನ ವಾಯ್ಸ್ ಕೇಳಲ್ಲ ಅನ್ಸುತ್ತೆ. ಇದೆ ಗೈಸ್, ದಟ್ ಇಸ್ ದ ಮೇನ್ ಅಟ್ರಾಕ್ಷನ್ ಆಫ್ ದಿಸ್ ಪ್ಲೇಸ್. ಬೆಂಗಳೂರಲ್ಲಿರೋ ಶೆಕೆಗೆ ಇಲ್ಲಿ ಬಂದರೆ ಸಖತ್ತಾಗಿದೆ. ಒನ್ಸ್ ಬರಬೇಕು. ಆರ್ಟಿಫಿಷಿಯಲ್ಲೇ ಬಟ್ ಆದರೂ ಸಖತ್ತಾಗಿದೆ. ಒಂದ್ಸತಿ ಬನ್ನಿ ಫಾರ್ ದಿಸ್ ಅಟ್ ಲೀಸ್ಟ್. ನಾನು ನಮ್ಮ ಮಾಮಿ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಕಾಲಿಡ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ. ಆ್ಯಂಡ್ ಆಲ್ಸೋ ತುಂಬ ಅಮೇಸಿಂಗ್ ಆಗಿದೆ ಆ್ಯಂಡ್ ಖುಷಿ ಆಗಿದೆ. ನೋಡಿ ಇಲ್ಲಿ ಒಳಗಡೆ ಬಂದಿದ ತಕ್ಷಣ ಆಲ್ ಅನಿಮಲ್ಸ್
ಮಕ್ಳಿಗೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಪ್ರಾಣಿಗಳ ಸಾಮ್ರಾಜ್ಯ ಅಂತೆ. ಇಲ್ಲೂ ಟಿಕೆಟ್ ತಗೋಬೇಕು. ಇಲ್ಲೂ ಇಲ್ಲ ಟಿಕೆಟ್ ತಗೊಳ್ಳೋದಲ್ಲ, ಹೆಸರು ಪಡಿಸ್ಬೇಕಷ್ಟೇ. ನೋಡಿ ಗೈಸ್, ಇದು ಪ್ರಾಣಿಗಳ ಸಾಮ್ರಾಜ್ಯ. ನೋಡಿ ಕ್ರೊಕೊಡೈಲ್, ಲೇಡಿ ಬಗ್ ಚೆನ್ನಾಗಿದೆ. ಇಲ್ಲಿ ನೋಡಿ ಗೈಸ್, ಹನಿ ಬೀ, ಕರಡಿಗೆ ಫ್ರೆಂಡ್ಶಿಪ್ ಬ್ಯಾನ್ ಕಟ್ಟಿದಾರಂತೆ. ನೋಡಿ ಗೈಸ್, ನೋಡಿ ಅಲ್ಲಿ ಕರಡಿದ್ದಾರೆ. ಕೋಬ್ರಾ ಡಯಟ್ ಟೈಗರ್ ಅಂತೆ ಗೈಸ್. ಇದು ಯಾಕೋ ನನ್ನೇ ನೋಡ್ತಿದೆ ಗೈಸ್. ಟೈಗರು ಕಣ್ಣಲ್ಲೇ ಎಲ್ಲ ಆಕ್ಷನ್ ತೋರಿಸ್ತಿದೆ. ಬಾಯ್ ಬಾಯ್. ಇಲ್ಲಿ ಆ ಆನಿಮಲ್ಸ್ ಎಲ್ಲ ಆಗಿದ ತಕ್ಷಣ ಶಾಪಿಂಗ್ಗೆ ಅಂತ ಇವಾಗ ನಮ್ಮ ಥರ ಹೆಣ್ಮಕ್ಳು ಬಂದಾಗ ಶಾಪಿಂಗ್ ಮಾಡಿಸ್ಬೇಕಲ್ಲ, ಕರ್ಕೊಬಂದಿರೋದು. ಅದಕ್ಕೆ ಶಾಪಿಂಗ್, ಪ್ಲೇಟ್ಸ್, ಸ್ಪೂನ್ಸ್, ಆಲ್ ಕಿಚನ್ ಐಟಮ್ಸ್. ಈ ಕಡೆ ಕೀ ಚೈನ್ಸ್, ಸೊ ಇಲ್ಲಿ ಸ್ಟೇಷ್ನರಿ ಅನಿಸುತ್ತೆ. ಓಲ್ಡ್ ಲೀಫ್ ಬುಕ್ ಸ್ಟೋರ್, ಸ್ಟೇಷ್ನರಿ, ಆಲ್ ಫಾರ್ ರೀಡರ್ಸ್, ಸ್ಟಿಕ್ಕರ್ಸ್. ನಿಮ್ಗೇನಾದರೂ ಬೇಕಾ? ನೋಡಿ, ಏನು ಬೇಕೋ ತಗೊಳ್ಳಿ. ಅಲ್ಲೇನಿದೆ ನೋಡಿ, ಬನ್ನಿ. ನಿಮಗೇನು ಬೇಕು ನೋಡಿ. ಇದ್ರಲ್ಲಿ ಯಾವುದಾದ್ರೂ ಬುಕ್ ಬೇಕಾ? ಓದ್ತೀರಾ? ಕಲರಿಂಗ್ ಏನೋ ಇದೆ ನೋಡಿ ಇಲ್ಲಿ. ಮೋಸ್ಟ್ ಎಪಿಕ್ ಬುಕ್ ಆಫ್ ಮ್ಯಾಥ್ಸ್ ಎವರ್ ಅಂತೆ ನೋಡಿ. ಇದು ಓದ್ತೀರಾ? ಕಲರಿಂಗ್ ಬುಕ್ಸ್ ಇದೆ ಇಲ್ಲಿ. ಬಿಡಿ 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 ಹೋಗ್ಲಿ. ಯಮ್ಮಿ ಗೈಸ್. ನಾನು ಡಯಟಲ್ಲಿ ಇಲ್ಲ ಅಂದಿದ್ರೆ ಗ್ಯಾರಂಟಿ ತಿಂತಿದ್ದೆ. ಟೆಂಪ್ಟ್ ಆಗುತ್ತೆ, ಬೇಡ. ಹಾಂ, ಸೊ ಹೋಗೋಣ. ನೆಕ್ಸ್ಟ್ ಏನು ಇದೆ? ಸೊ ಇದರಿಂದ ಆಚೆ ಈ ಥರ ಬಂದಿದ ತಕ್ಷಣ ಇಲ್ಲಿದೆ ಪ್ಲೇ ಏರಿಯಾ. ಸೊ ಇಲ್ಲಿ ಆಲ್ ಈ ಕಾರ್ನಿವಲಲ್ಲಿ ಹಾಕಿರ್ತಾರಲ್ಲ ಆ ಥರ ಗೇಮ್ಸ್. ಇಲ್ಲಿ ಒಳಗಡೆ ಬಂದರೆ ಈ ರೈಡ್ಸ್ ಎಲ್ಲ ಇದೆ.
ಎಲ್ಲದಕ್ಕೂ 100 ರೂಪೀಸ್ ಟಿಕೆಟ್ ಗೈಸ್. ಇಲ್ಲಿ ಎಲ್ಲದಕ್ಕೂ 100 ರೂಪೀಸ್ ಟಿಕೆಟ್. ನಾವಿವಾಗ ಚೆನ್ನಾಗಿ ಊಟ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ಹೋದ್ರೆ ಸುಮ್ಮನೆ ರಿಸ್ಕ್ ಅಂತ ವಿ ಆರ್ ನಾಟ್ ಗೋಯಿಂಗ್. ನೋಡ್ಕೊಂಡು ಈ ರೈಡ್ ಎಲ್ಲ ರೈಡ್ಸ್ ನೋಡ್ಕೊಂಡು ಗೈಸ್ ಫೈನಲಿ ಈ ರೈಡ್ ಆಡೋಣ ಅಂತ ನಾನು ನಮ್ಮ ಹುಡುಗಿ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕಂಗೆ ಫೋರ್ಸ್ ಮಾಡ್ತಿದ್ದಾರೆ ಹೋಗಿ ಹೋಗಿ ಅಂತ. ನಮ್ಮ ಅಕ್ಕ ವ್ಲಾಗರ್ ಎದುರ್ಕೊಂತಿದ್ದಾರೆ. ಬಾಯ್ ಹೇಳ್ಬಿಡಿ ಎಲ್ಲರಿಗೂ ಬಾಯ್. ನಡೀರಿ ಅಕ್ಕ, ಏನಾಗಲ್ಲ. ಹಾಂ ಅದಕ್ಕೆ ಬೇಡ ಹುಡುಗಿ ಕೂತಿದ್ದೀವಿ ಇಲ್ಲಿ ರೈಡಲ್ಲಿ. ಸ್ಟಾರ್ಟ್ ಮಾಡ್ತಿದ್ದಾರೆ. ನಮ್ಮ ಅಕ್ಕ ಹಿಂದೆ ಎದುರ್ಕೋತಿದ್ದಾರೆ ಅನ್ಸುತ್ತೆ, ಕಾಣಿಸ್ತಿಲ್ಲ. ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಕರ್ಕೊಬಂದ್ಬಿಟ್ರು ಗೈಸ್ ನಮಗೆ. ಆದ್ರೆ ನಮ್ಮ ವಿನು ಮಾಮ ಇನ್ನೊಂದು ಕಡೆ ಯಾಮಸ್ ಕರ್ಕೊಬಂದ್ಬಿಟ್ರು. ಸೊ ನೆಕ್ಸ್ಟ್ ಪ್ಲಾನ್ ಏನು ಇವಾಗ ರಚಿತಾ ಅವರೇ? ವಿನಾಯಕ್ ಸರ್ ಏನ್ ನೆಕ್ಸ್ಟ್ ಪ್ಲಾನ್? ಆದ್ರೆ ಮಾಮಿ ಇನ್ನೊಂದು, ನಾವ್ ಇವಾಗ ಆಡ್ವಲ್ವಾ, ನನ್ನ ಜೊತೆ ಆಡ್ದಲ್ವಾ ನೀವು, ಅದಕ್ಕೆ ಎಷ್ಟು ಕೊಡ್ತೀರಾ 10ಗೆ? ಅದಕ್ಕೆ ಇನ್ಫಿನಿಟಿ ಸೇಮ್. ಸೊ ಅಷ್ಟೇ ಗೈಸ್, ಅಂತ ಏನು ಫ್ರ್ಯಾಂಕ್ಲಿ 5 ಅಷ್ಟೇ. ಮಕ್ಕಳಿಗೆ ಒಂಥರ ಮಕ್ಕಳಿಗೆ ಇಟ್ ಇಸ್ ಫೈನ್, ಬಟ್ ಟ್ರಸ್ಟ್ ಮೀ ಗೈಸ್, ಆ ವಾಟರ್ ಫಾಲ್ ನೋಡೋಕೆ ಬರಬೇಕು ನೀವು. ಸೀರಿಯಸ್ಲಿ ಅದು ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಆ ವಾಟರ್ ಫಾಲ್ಗೆ ಎಷ್ಟು ರೇಟ್ ಮಾಡ್ಬೋದು ಬಂಗಾರಿ ನೀವು? 10ಗೆ 9.5. ಸೊ ನಾವಿವಾಗ ವಿವಿಪುರಂಗೆ ಹೋಗ್ತಿದ್ದೀವಿ. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಆ ಜಾಗದ ಮೇಲೆ. ಫ್ರ್ಯಾಂಕ್ಲಿ ನನಗೆ ವಾಟರ್ ಫಾಲ್ ಐ ಲೈಕ್ ಇಟ್. ಇವಾಗ ನಾವು ವೆನ್ ವಿ ಆರ್ ಗೋಯಿಂಗ್ ಟು ಸಚ್ ಪ್ಲೇಸ್ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗೋಕ್ಕೂ ಆಗಲ್ಲ. ಕ್ಲೋರಿನ್ ಸ್ಮೆಲ್ ಸಿಕ್ಕಾಪಟ್ಟೆ ಇತ್ತು, ಬಟ್ ಸ್ಟಿಲ್ ಇಟ್ ವಾಸ್ ನೈಸ್. ದೇ ಹ್ಯಾವ್ ಡನ್ ಅ ರಿಯಲಿ ನೈಸ್ ಅಟೆಂಪ್ಟ್. ಒಂಥರ ನ್ಯೂ ಆಗಿ ಚೆನ್ನಾಗಿತ್ತು ಆ ಕಾನ್ಸೆಪ್ಟ್ ವಾಟರ್ ಫಾಲ್ಸ್ದು. ಅಪಾರ್ಟ್ ಫ್ರಮ್ ದಟ್ ಈ ಗೇಮ್ಸು ರೈಡ್ಸು ಎಲ್ಲ ಮಕ್ಕಳಿಗೆ ಆಡ್ಸೋಕ್ಕೆ ಯಾಕೆ ಭಯ ಆಗ್ತಿತ್ತು ಅಂತಂದರೆ, ಅದೊಂಥರ ಐರನ್ದು ಸೌಂಡ್ ಬರ್ತಿತ್ತು, ಕರ 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 ಅಂತ ಸೌಂಡ್ ಬರ್ತಿತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಇಟ್ ಇಸ್ ನಾಟ್ ಸೇಫ್. ಅದೊಂಚೂರು ಒಂದು ಸ್ವಲ್ಪ ಜಾಸ್ತಿ ಟೇಕ್ ಕೇರ್ ಮಾಡಬೇಕು ಅಂತ ಅನಿಸುತ್ತೆ ಅದ್ರ ಬಗ್ಗೆ. ಆ್ಯಂಡ್ ದೆನ್ ಇವಾಗ ನಾವು ವಿವಿಪುರಂಗೆ ಹೋಗ್ತಿದ್ದೀವಿ. ನಮ್ಮ ಫ್ಯಾಮಿಲಿಯಲ್ಲಿ ಹೆಂಗಂತಂದರೆ ನಾವೆಲ್ಲರೂ ಸಿಕ್ಕಾಪಟ್ಟೆ ಫೂಡಿ. ಸೊ ವಿ ಆರ್ ಗೋಯಿಂಗ್ ಟು ವಿವಿಪುರಂ ನಾವು, ಬಿಕಾಸ್ ಇಟ್ ಇಸ್ ಥರ್ಸ್ಡೇ. ಇಲ್ಲ ಅಂತಂದರೆ ನಾವೆಲ್ಲ ಪಕ್ಕ ನಾನ್ ವೆಜಿಟೇರಿಯನ್ಸ್. ಸೊ ವಿ ಆರ್ ಹೆಡ್ಡಿಂಗ್ ಟು ವಿವಿಪುರಂ. ಇವಾಗ ಗಾಂಧಿ ಬಜಾರಲ್ಲಿದ್ದೀವಿ. ಸೊ ಹೋಗುವ ವಿವಿಪುರಮಲ್ಲಿ ಹೋಗಿ ಏನೇನು. ನಾವು ಬಂದಿದ್ದೀವಿ ಇವಾಗ ವಿವಿಪುರಂಗೆ. ವಿವಿಪುರಮಲ್ಲಿ ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ ಗೈಸ್. ಅಲ್ಲಿ ವೆನ್ ಐ ವಾಸ್ ಯಂಗ್, ನನಗೆ ನನ್ನ ಬರ್ಡೇ ಇಲ್ಲ ನಮ್ಮ ಮಮ್ಮಿ ಪಪ್ಪ ಆ್ಯನಿವರ್ಸರಿ ಏನೋ ಸ್ಕೂಲಲ್ಲಿರ್ಬೇಕಾದ್ರೆ ಈ ವಿವಿಪುರಂಗೆ ಹೋಗ್ತಿದ್ದೀವಿ ಅಂದ್ರೇ ಏನೋ ಒಂಥರ ಖುಷಿ ನನಗೆ ಪರ್ಸ್ನಲಿ.
ತಿನ್ನಕ್ ಬಂದಿದ್ದೀರಾ ಬಂಗಾರಿ? ಕುನುಫಾ. ಕುನಾಫಾ. ಸೊ ಕುನಾಫಾ ತಿನ್ನಕ್ ಬಂದಿದ್ದಾರೆ. ಏನು? ಚಾಕ್ಲೇಟ್ ಕುನಾಫಾ. ಸೊ ಕುನಾಫಾ ಪಾಯಿಂಟ್ಗೆ ಚಾಕ್ಲೇಟ್ ಕುನಾಫಾ ತಿನ್ನಕ್ ಬಂದಿದ್ದೀವಿ ಎಲ್ಲರೂ. ಇವ್ರು ಇದಾರಲ್ಲ, ಇವ್ರು ಡೆಸರ್ಟ್ ಪ್ರಿಯ ಇವರು. ಇವ್ರಿಗೋಸ್ಕರ ಕುನಾಫಾ ತಿನ್ನಕ್ ಬಂದಿದ್ದೀವಿ. ಅಲ್ಲಿ ನೋಡಿ ಅವ್ರ ಪಪ್ಪ ಹಿಂದೆ ನಿಂತ್ಕೊಂಡು ನಾಚ್ಕೊಂತಿದ್ದಾರೆ. ಚಾಕ್ಲೇಟ್ ಪುರ ಪಿಸ್ತಾ. ಸೊ ಕುನಾಫಾ ಆರ್ಡರ್ ಮಾಡ್ತಿದ್ದಾರೆ ಗೈಸ್. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಚಾಕ್ಲೇಟ್ ಕುನುಫಾ ಅಂಡ್ ಆಲ್ಸೋ ಇನ್ನೊಂದು ಪಿಸ್ತಾ ಕುನುಫಾ. ನಮ್ಮ ಅಜ್ಜಿ ಕೇಳಿದ್ದಾರೆ ಪಿಸ್ತಾ ಕುನುಫಾ ಅಂಡ್ ಸೊ ಡನ್ ಅಂತ ಪಿಸ್ತಾ ಕುನುಫಾ ಮತ್ತೆ ಚಾಕ್ಲೇಟ್ ಕುನುಫಾ. ಚಿಂಟು ಏನು ತಿಂತಿದ್ದೀರಾ? ರೋಲ್. ಯಾವ ರೋಲ್ ಬೇಕು? ಓರಿಯೋ ಕ್ರೀಮ್ ರೋಲ್. ಹಾಂ ಹೇಳಿ, ಓರಿಯೋ ಕ್ರೀಮ್ ರೋಲ್ ಬೇಕು ಅಂತ. ನಮ್ಮ ಹುಡುಗದು ಓರಿಯೋ ಕ್ರೀಮ್ ರೋಲ್ ರೆಡಿ ಆಗ್ತಿದೆ ಇಲ್ಲಿ. ಆದ್ರೂ ಏನೇನು ಕಂಡಿಡ್ದಿದ್ದಾರೆ ಗೊತ್ತಾ ಅಮ್ಮ? ನಮ್ಮ ಟೈಮಲ್ಲಿ ಬರೀ ಚಾಕೋ ಐಸ್ ಅದೇನದಕ್ಕ ಏನು ನಮ್ಮ ಟೈಮಲ್ಲಿ ಇದ್ದಿದ್ದು ಚಾಕೋಬಾರ್ ಐಸ್ ಕ್ರೀಮ್ ಒಂದು, ಕೋನ್ ಐಸ್ ಕ್ರೀಮ್ ಒಂದು, ಕಪ್ ಐಸ್ ಕ್ರೀಮ್ ಒಂದು. ಸೊ ಏನು ಕೂರಪ್ಪ ಇದು? ಚಾಕ್ಲೇಟ್ ಕುನಾಫಾ ಒಂದು, ಪಿಸ್ತಾ ಕುನಾಫಾ ಒಂದು ಬಂದಿದೆ. ನಮ್ಮ ಹುಡುಗಿ ಟೇಸ್ಟ್ ಮಾಡ್ತಿದ್ದಾರೆ ಇವಾಗ. ಇವರು ಡೆಸರ್ಟ್ ಮಾಸ್ಟರ್ ಶೆಫ್ ಬಂದ್ಬಿಟ್ಟು ಹೇಳ್ಬೇಕು ನಮ್ಗೆ ಹೆಂಗಿದೆ ಅಂತನ್ಬಿಟ್ಟು ರೇಟಿಂಗ್ ಕೊಡ್ತಾರೆ ಅವರು. ಹೆಂಗಿದೆ ಅಕ್ಕ ಕುನಾಫಾ? ಮಮ್ಮಿ ಚೆನ್ನಾಗಿದ್ಯಾ? ಓಕೆ, ಹಾರ್ಡ್ ಇರಬೇಕು ಅಂತ ಯು ಮೀನ್. ಹೇಗಿದೆ ಮಮ್ಮಿ? ಚೆನ್ನಾಗಿ. ಹೆಂಗಿದೆ ಓರಿಯೋ ಕ್ರೀಮ್? ಜೋರಾಗಿ ಮಾತಾಡು. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಸೊ ನಾನು ನಮ್ಮ ಮಾವ ಇವಾಗ ರೋಸ್ ಮಿಲ್ಕ್ ಟ್ರೈ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿವರೆಗೂ ಏನೇನು ತಿಂದ್ರಿ? ನಾನು ಪಿಸ್ತಾ ಕುನುಫಾ ಮತ್ತೆ ಚಾಕ್ಲೇಟ್ ಕುನುಫಾ. ನಮ್ಮ ಅಣ್ಣನ ಜೊತೆ ಒಂದು ಓರಿಯೋ ಕ್ರೀಮ್ ರೋಲ್ ಎಷ್ಟೋ ತಗೊಂಡೆ, ಲೆಕ್ಕ ಮಾಡಿಲ್ಲ. ಸ್ವಲ್ಪ ಓರಿಯೋ ಕ್ರೀಮ್ ತಗೊಂಡೆ, ಚೆನ್ನಾಗಿತ್ತು. ಆ್ಯಂಡ್ ಮಾಮಿ ಬಂದ್ಬಿಟ್ಟು ರೋಸ್ ಮಿಲ್ಕ್ ಕೊಟ್ಟರು. ಅದು ಚೂಟ್ ತಿಂದ್ಬಿಟ್ಟು ಅದು ಸವಾಸನೆ ಬೇಡ ಅಂತ ಮಾಮಿ ಕೊಟ್ಟೆ. ಐಟಮ್ಸ್ ಪನ್ನೀರ್ ಮೋಮೋಸ್, ಸ್ಟೀಮ್ ಪನ್ನೀರ್ ಮೋಮೋಸ್ ಬರ್ತಿದೆ ಅಲ್ಲಿ. ಕಟ್ ಆಗ್ತಿದೆ ಎಲ್ಲ, ಕರೆಕ್ಟಾಗಿ ರೆಕಾರ್ಡ್ ಮಾಡೋಕ್ಕಾಗ್ತಿಲ್ಲ ಇಲ್ಲಿ. ಆದರೆ ಇದು ತುಂಬ ಬಿಸಿ ಇರುತ್ತೆ. ವಿಜಯನಗರದಲ್ಲಿ ನಮ್ಮಮ್ಮ ತಿನ್ಬಿಟ್ಟಿದ್ರು. ಇಸ್ಕೊ. ಸ್ಟೀಮ್ ಪನ್ನೀರ್ ಮೋಮೋ. ಇಲ್ಲೇ ನಿಂತ್ಕೊಂಡು ಆರಾಮ್ಸೆ ಅಲ್ಲಿ ಹೋಗಿ ಗಬ್ಬ ಅಂತ ತಿಂದು ನಾನು ನಾಲ್ಕು ಆರಾಮಾಗ್ತೀನಿ. ಇದು ತುಂಬ ಬಿಸಿ ಇರುತ್ತೆ ತಿನ್ನೋಕ್ಕೆ. ಆವಾಗಲೇ ನಾನು ಕುನುಫಾ ನಮ್ಮಮ್ಮ ಉಪ್ಪಂದೇ ಏನು ಮಾಡಿಲ್ಲ, ಗಬ್ಬ ಅಂತ ತಿನ್ಸ್ಬಿಟ್ಟು ಆ ಕ್ರೀಮು ದಗ ಅಂತ ಸುಡ್ತಿತ್ತು. ಇಲ್ಲೆಲ್ಲ ಸುಕ್ಕೋಬಿಟ್ಟು ಕಣ್ಣಲ್ಲಿ ನೀರೇ ಬಂದ್ಬಿಟ್ಟು ಇಡ್ಲಿ. ಸೂಪರ್ ಅನ್ನ ಇಡ್ಲಿ ಸೂಪರ್ ಅನ್ನ. ಏನಕ್ಕ ಇದು? ಲೆಮನ್ ರೈಸಾ? ಅದು ಪಕ್ಕದು ಪುಳಿಯೋಗರೆ.
ಮೋಮೋಸಿಗೆ ಉಪ್ಪು ಜಾಸ್ತಿ ಅಲ್ಲ. ಹೆಂಗಿದೆ ಪಪ್ಪ ಇಡ್ಲಿ? ಇಲ್ಲಿ ಸೂಪರ್ ಆಗೈತಮ್ಮ. ಪುಳಿಯೋಗರೆ ಮತ್ತೆ ಲೆಮನ್ ರೈಸು. ಪುಳಿಯೋಗರೆ ಲೆಮನ್ ರೈಸ್ ಟೇಸ್ಟ್ ನೋಡ್ತೀನಿ. ನಾನು ಹೆಂಡತಿ ಮಾಡೋ ಥರನೇ ಇಡ್ಲಿ ಇದೆ. ಸೂಪರ್, ಬೆಸ್ಟ್ ಕಾಂಪ್ಲಿಮೆಂಟ್. ಒಮ್ಮೆ ನೀವು ಮಾಡಿರೋ ಥರನೇ ಇದೆ ಅಂತ ಇಡ್ಲಿ. ಇವಾಗೆಲ್ಲ ಸುಸ್ತಾಗಿ ಮನೆಗೆ ಬಂದು ಟೈಮ್ ಆಗಿದೆ 9:52. ಇವಾಗೊಂದು 20 ಮಿನಿಟ್ಸ್ ಸಮಥಿಂಗ್ ಆಯ್ತು ಅಷ್ಟೇ ಮನೆಗೆ ಬಂದು. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಫಸ್ಟ್ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿವಿಪುರಮಲ್ಲಿ ಜಾಸ್ತಿ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ ಬಿಕಾಸ್ ಇಲ್ಲಿ ಜಾಸ್ತಿ ಜನ ಓಡಾಡ್ತಿದ್ರು. ಸೊ ದಟ್ ಈಸ್ ವೈ ಆಗಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.